ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಕೈ ತೋಟ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಳೇ ವೀಡಿಯೋದಲ್ಲಿ ನಾನು ಮಾಡಿದ್ದೆ ಕಡಲೆಕಾಯ್ದು ಹಾರ್ವೆಸ್ಟಿಂಗ್, ಅದು ವೀಡಿಯೋಸ್ ತುಂಬ ಮಾಡಿದ್ದೀನಿ. ಆ್ಯಂಡ್ ಇವಾಗ ಏನೇನಿದೆ ಕೈ ತೋಟದಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಬಿಗಿನ್. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಾ ನೀವು ನಮ್ಮ ಕಾಂಪೌಂಡಲ್ಲಿ ಚಿಕ್ಕ ಪುಟ್ಟ ಅದೇ ಹೂಗಳು ಮತ್ತು ಈ ಶೋ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀವಿ. ಮಲ್ಲಿಗೆ ಗಿಡ ಅಂತೂ ತುಂಬ ದೊಡ್ಡದಾಗಿ ಬಂದುಬಿಟ್ಟಿದೆ, ಸಿಕ್ಕಾಪಟ್ಟೆ. ಹೂವು ಮಾತ್ರ ಕಡಿಮೆ ಬಿಡತ್ತೆ, ಅದೇನೋ ಗೊತ್ತಿಲ್ಲ. ಗಿಡ ಮಾತ್ರ ಆ ಕಡೆ ಕಾಂಪೌಂಡಿಂದ ಆಚೆ ಕಡೆಗೆ ಹೋಗ್ಬಿಟ್ಟಿದೆ, ಆದರೆ ಹೂಗಳು ಮಾತ್ರನೇ ಸ್ವಲ್ಪ ಕಡಿಮೆ ಬರುತ್ತೆ. ಇನ್ನು ಈ ಚಿಕ್ಕ ಚಿಕ್ಕ ಗಿಡಗಳಂತೂ ಚೆನ್ನಾಗೇ ಬಿಡತ್ತೆ ಹೂಗಳೆಲ್ಲ. ಈ ಕಡೆ ಸ್ಪೇಸ್ ಖಾಲಿ ಇದೆ, ಇನ್ನೂ ಏನೂ ಹಾಕಿಲ್ಲ ನಮ್ಮಮ್ಮ. ಸೊಪ್ಪು ಅದು ಇದು ಎಲ್ಲ ಬೆಳ್ಕೊತಿರ್ತಾರೆ ಅವಾಗವಾಗ, ಕೊತ್ತಂಬರಿ ಸೊಪ್ಪು ಅದು ಇಲ್ಲ ಹಾಕ್ಕೋಬೋದು. ಲಾಸ್ಟ್ ಟೈಮ್ ನಾವು ಹಾಕಿದ್ದೆ, ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಇವಾಗ ಕೈ ತೋಟ ಹೇಗಿದೆ, ಅದರಲ್ಲಿ ಏನೇನು ಫ್ರೂಟ್ಸ್ ಇದೆ ತೋರಿಸ್ತೀನಿ ಬನ್ನಿ. ಫುಲ್ಲು ಇಲ್ಲೂ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀವಿ. ಇವಾಗಂತೂ ಇದು ಒಳಗಡೆ ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಇದು ತೊಗರಿಕಾಯಿ ಹಾಕಿದ್ದಾರೆ ಮತ್ತು ಅವರೆಕಾಯಿ ಹಾಕಿದ್ದಾರೆ. ಇವಾಗ ಫ್ರೂಟ್ಗಳು ಕಾಣಿಸೋದಿಲ್ಲ, ಅಲ್ಲಲ್ಲಿ ಒಂದು ತೋರಿಸ್ತೀನಿ ನಿಮಗೆ, ನಮ್ಗೆ ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ. ಸೊ ಇದು ಡ್ರ್ಯಾಗನ್ ಫ್ರೂಟ್ದು ಹಾರ್ವೆಸ್ಟಿಂದ ವೀಡಿಯೋ ಹಾಕ್ತೀನಿ. ಆ್ಯಂಡ್ ಅದು ಮತ್ತು ನೆಕ್ಸ್ಟ್ ಇವಾಗ ನೋಡ್ತಾ ಇದ್ದೀರಾ ನೀವು, ಇದು ಸೀತಾಫಲ ಅಂತ. ಸೀತಾಫಲಕಾಯಿ ನಿಮ್ಗೆ ಕೇಳಿರ್ತೀರ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇರುತ್ತೆ. ನಾವಂತೂ ಚೆನ್ನಾಗಿ ತಿಂದಿದ್ದೀವಿ. ಒಂದು 5-6 ಗಿಡ ಹಾಕ್ಕೊಂಡಿದ್ದೀವಿ ಅದರದ್ದು. ಅದ್ರ ಪಕ್ಕದಲ್ಲೇ ದಾಳಂಬ್ರಿ ಗಿಡ ಇದೆ. ಇದನ್ನಂತೂ ತುಂಬ ಕಾಯಿಗಳು ಬಿಡುತ್ತೆ, ಹಣ್ಣಾಗೋ ತನಕ ಈ ಕೋತಿಗಳು ಬಿಡೋದೇ ಇಲ್ಲ. ಇದು ಬಂದು ನೇರಳೆ ಹಣ್ಣು ಗಿಡ, ಇನ್ನೂ ಚಿಕ್ಕದು. ಅದು ಸುಮಾರು ವರ್ಷ ಆಯಿತು ಹಾಕಿ, ಇನ್ನೂ ಒಂದು ಸ್ವಲ್ಪ ವರ್ಷ ಹೋಗ್ಬೇಕದು ಹಣ್ಣು ಬಿಡೋಕ್ಕೆ. ಇದೆ ನೋಡಿ ತೊಗರಿಕಾಯಿ, ಇದನ್ನೇ ಹಾಕಿರೋದು. ಸೊ ಇದ್ರೊಳಗಡೆಗೆ ಇವಾಗ ಎಂಟರ್ ಆಗೋಕ್ಕೆ ಆಗಲ್ಲ, ಫುಲ್ಲು ಪೊದೆ ಥರ ಆಗಿಬಿಟ್ಟಿದೆ. ಮನೆ ಮುಂದೆ ಕಾಂಪೌಂಡ್ ಆಚೆ ಕಡೆಗೆ ಅಡಿಕೆ ಮರಗಳು ಬೆಳೆಸ್ಕೊಂಡಿದ್ದೀವಿ. ಸುಮಾರು ವರ್ಷ ಆಯಿತು ಹಾಕಿ. ನೋಡಿ ಇದು ಹೈಟ್ ಮಾತ್ರ ಬರ್ತಾನೆ ಇಲ್ಲ. ಒಂದು 5 ಗಿಡ ಹಾಕಿದ್ದೀವಿ ಕಾಂಪೌಂಡಲ್ಲಿ. ಅದು ಬಿಟ್ಟರೆ ಇನ್ನು ನೋಡಿ ಎಷ್ಟು ಪೊದೆ ಥರ ಆಗಿದೆ. ನನಗಂತೂ ಹುಳ ಇರುತ್ತೆ ಅಂತ ಭಯ, ಹೋಗೋಕ್ಕೆ ಜಾಸ್ತಿ ಹೋಗೋದಿಲ್ಲ ಈ ನಡುವೆ. ಫಸ್ಟ್ ಆದರೆ ಹೋಗಿ ಎಲ್ಲ ಹಣ್ಣನ್ನು ನಾನೇ ಕಿತ್ಕೊಬಂದು ತಿಂತಿದ್ದೆ, ಇವಾಗಾದರೆ ನಾನು ಒಳಗಡೆ ಹೋಗೋದಿಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆ ಚಪ್ರ ಥರ ದ್ರಾಕ್ಷಿ, ಅದರೊಳಗಡೆ ಹಣ್ಣುಗಳಿದ್ದಾವೆ, ಅಂದರೆ ಕಾಯಿಗಳಿದ್ದಾವೆ ದ್ರಾಕ್ಷಿಗಳು, ಇನ್ನೂ ಹಣ್ಣಾಗಿಲ್ಲ. ಇದು ಮ್ಯಾಂಗೋ ಟ್ರೀ, ಇದು ತೋತಾಪುರಿ ಮ್ಯಾಂಗೋ. ಇನ್ನೊಂಚೂರು ಮುಂದೆ ಹಾಕಿರೋದು ಬಂದು ಇದು ಸ್ವೀಟಾಗಿರುತ್ತಲ್ಲ ಆ ಹಣ್ಣು, ಮಾವಿನ ಹಣ್ಣು. ಅದ್ರ ಪಕ್ಕನೇ ತುಂಬ ಸೀತಾಫಲ ಗಿಡಗಳು, ಅಲ್ಲೊಂದು 4 ಉಣಿದಿರಿ. ಅದು ಕಾಣಿಸ್ತಿಲ್ಲ, ಅದು ಫುಲ್ ಕವರ್ ಆಗಿಬಿಟ್ಟಿದೆ ತೊಗರಿ ಗಿಡದಿಂದ. ಇನ್ನು ಆ ಕಡೆ ಎಲ್ಲ ಸುಮ್ಮನೆ ಅದೇನೋ ಮರಗಳು ಬೆಳೆಸ್ಕೊಂಡಿದ್ದೀವಿ, ತೆಂಗಿನ ಮರ, ಆಮೇಲೆ ಇದು ಅದೆಲ್ಲ ಬೆಳೆಸ್ಕೊಂಡಿದ್ದೀವಿ. ಆ ಕಡೆ ಎಲ್ಲ ಹೋದರೆ ಹೂ ಗಿಡಗಳು ಇದ್ದಾವೆ, ಒಳಗಡೆ ಕಾಣಿಸ್ತಿಲ್ಲ ಅಷ್ಟೇ. ಇದು ಬಂದರೆ ಬಟರ್ ಫ್ರೂಟ್ ಕೂಡ ತುಂಬಾ ಇದೆ, ತೋಟ ಫುಲ್ಲು ಬಟರ್ ಫ್ರೂಟ್ಸೇ ಇದ್ದಾವೆ. ಇದಿನ ಸೀಸನ್ ಬಂದಿಲ್ಲ. ಲಾಸ್ಟ್ ಟೈಮ್ ಒಂದು ಹಣ್ಣು ಬಂದಿತ್ತು, ಇವಾಗ ಒಂದು ನೋಡೋಣ ಅಂದರೆ ಒಂದೂ ಇಲ್ಲ. ಸೀಸನಲ್ ಫ್ರೂಟ್ಸ್ ಎಲ್ಲನೂ ಹಾಕಿದ್ದೀವಿ. ಇದು ನೀವು ಏನು ನೋಡ್ತಾ ಇದ್ರೆ ಇವಾಗ ಇದು ಚೇಪೆಕಾಯಿ. ನಾನು ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹಣ್ಣು ತಿಂದ್ಬಿಟ್ಟಿದ್ದೀನಿ ಇವಾಗಲೇ. ಈ ಕಡೆ ಎಲ್ಲನೂ ಅದೇ ಕೊತ್ತಂಬರಿ ಸೊಪ್ಪು ಮತ್ತು ಅದೇ ಕರಿಬೇವಿನ ಸೊಪ್ಪು, ಮತ್ತು ನೋಡಿ ಇದು ಏನಂತಾರೆ ಅದನ್ನು, ಮಿಂಟ್ ಲೀವ್ಸು, ಅದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಚೇಪೆಕಾಯಿಗಳಂತೂ ಸುಮಾರು ಬಂದಿದೆ ತುಂಬ, ಅದಿನ್ನು ಕಾಯಿ. ಲಾಸ್ಟ್ ಟೈಮ್ ಒಂದು ಹಣ್ಣಾಗಿತ್ತು, ಕಿತ್ಕೊಂಡು ತಿಂದೆ ನಾನು, ಸಖತ್ತಾಗಿತ್ತು. ಅಷ್ಟು ಚಿಕ್ಕ ಗಿಡ ಎಷ್ಟು ಜಾಸ್ತಿ ಹಣ್ಣುಗಳು ಬಿಡ್ತದೆ. ತರಕಾರಿಗಳು ಕೂಡ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ, ಎಲ್ಲ ಥರದ ತರಕಾರಿಗಳು ಇದ್ದಾವೆ. ಬಟ್ ಒಳಗಡೆ ಹೋಗಿ ನೋಡ್ಸೋಕ್ಕೆ ನನಗೆ ಧೈರ್ಯ ಇಲ್ಲ, ಯಾಕಂದರೆ ಹುಳ ಇರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.